ಸೊ ಹಲೋ ವಯಸ್ಸು ಎಲ್ರಿಗೂ ನಮಸ್ಕಾರ. ಸೋಮವಾರ ಟೈಮ್ ಬಂದು 5 ಗಂಟೆ ಆಯಿತು. ಡ್ಯೂಟಿ ಆನ್ ಮಾಡಿದ್ದೀನಿ, ಆನ್ ಮಾಡಿಕೊಂಡು ಕೂತಿದ್ದೀನಿ. ಸೊ ಯಾವ ಕಡೆ ಬಿದ್ದರೆ ಆ ಕಡೆ ಎತ್ಕೊಂಡು ಹೋಗ್ತಾ ಇರೋದು. ಇವಾಗ ಬೆಳಗ್ಗೆ ಲಾಂಗ್ ಬಾಡಿಗೆ ಸಿಕ್ಕ ಒಳ್ಳೇದಿರೋದು. ನೋಡೋಣ ಹೆಂಗಾಗತ್ತಂತ. ನಿನ್ನೆ ಲೀವ್ ಹಾಕಿದ್ದೆ, ಇದೇ ಯೂನಿಫಾರ್ಮ್ ತಗೊಬರೋಕ್ಕೆ ಲೀವ್ ಹಾಕಿದ್ದೆ. ಆಮೇಲೆ ತೋರಿಸ್ತೀನಿ ಇದು ಹೆಂಗಿದೆ ಅಂತ. ಸೊ ಬನ್ನಿ, ಆಯ್ತು ಡ್ಯೂಟಿ ಮಾಡ್ತಾ ಸಿಗೋಣ. ಮತ್ತೆ 6 ಗಂಟೆ ಮೇಲಾಗೋಯ್ತು. ರ್ಯಾಪಿಡೋದಲ್ಲಿ ಬರೀ 46 ರೂಪಾಯಿ 2 ಬಾಡಿಗೆ ಮಾಡಿದ್ದೀನಿ. ಇವತ್ತು ಹೆಂಗಾಗುತ್ತೆ ಅಂತ ಸೋಮವಾರ ಚೆನ್ನಾಗಿ ಆಗ್ಬೋದು. ಮೋಸ್ಟ್ಲಿ ಹೇಳೋಕ್ಕಾಗಲ್ಲ, ಚೆನ್ನಾಗಿ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನೋಡಿ ಆ ಥರ ಇರುತ್ತೆ. ಒಂದೊಂದಿನ ಆಗುತ್ತೆ, ಒಂದೊಂದಿನ ಆಗಲ್ಲ. ವೆಯ್ಟ್ ಮಾಡೋಣ, ಆರಾಮಾಗಿ ಕಾಯ್ಕೊಂಡಿರೋ. ಒಂದು ಅವರ್ ಆಯಿತು. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 6 ಗಂಟೆ ಆಯಿತು. 6 ಗಂಟೆ ಆದ್ರೂ ಬರೀ 46 ರೂಪಾಯಿ ಮಾಡಿದ್ದೀನಿ 2 ಬಾಡಿಗೆ. ಆರಾಮಾಗಿ ರೀಲ್ಸ್ ನೋಡ್ಕೊಂಡು ಕೂತಿದ್ದೀನಿ. ಸೊ ಇನ್ಮೇಲೆ ಹೆಂಗಾಗುತ್ತೆ ನೋಡೋಣ. ಸರಿ ಸಿಗೋಣ, ಆಯ್ತು. ಕೆಂಗೇರಿ ಟರ್ಮಿನಲ್ ಹತ್ರ ಇದ್ದೀನಿ ನೋಡಿ. ಮಿಸ್ ಆಗೋಯ್ತು ಬಾಡಿಗೆ. ಹೆಂಗ್ ನೋಡ್ಕೊಂತಾರೆ ಗೊತ್ತಾ, ಒಂದೊಂದ್ಸತಿ ಟಚ್ ಮಾಡೋಷ್ಟೇ ಎತ್ಕೊಬಿಟ್ಟಿರ್ತಾರ. ಆ ತರ ಫಾಸ್ಟ್ ಆಗಿರ್ತಾರ. ನಮ್ದೇ ಸೆಟ್ ಸ್ಲೋ ಅಂತ ಗೊತ್ತಾಗ್ತದೆ. ಕೆಂಗೇರಿ ರೈಲ್ವೆ ಸ್ಟೇಷನು ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಅಂತ. 7 ಗಂಟೆ ಆಗೋಯ್ತು. ಹಂಗೆ ಹಿಂಗೆ ಇಲ್ಲಿ ಲೋಕಲೇ ಮಾಡ್ತಾ ಇದ್ದೀನಿ. ಯಾವುದು ಲಾಂಗ್ ಬಾಡಿಗೆನೇ ಸಿಗ್ತಾ ಇಲ್ಲ. ಇನ್ಮೇಲೆ ಏನಾದರೂ ಸಿಕ್ಕಿದ್ರೆ ನೋಡಬೇಕು. ಸಿಟಿಗಳಿಗೆ ಹೋದ್ರೆ ಒಳ್ಳೇದು ಅನಿಸುತ್ತೆ ನನಗೆ. ವೆಯ್ಟ್ ಮಾಡೋಣ. ಊಬರಲ್ಲಿ ಎತ್ಕೊಬಂದೆ ಇವಾಗ. ಫಸ್ಟ್ ಬಾಡಿಗೆ ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಮಾಮೂಲಿ ತುಮಕೂರು ರೋಡು 25 ಕಿಲೋಮೀಟ್ರು. 25 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವನು ಗೊತ್ತಾ? 448 ರೂಪಾಯಿ ಕೊಟ್ಟವನ. ಟೈಮ್ 8:30 ಆಗೋಯ್ತು. ಇವಾಗ ತಲೆನೋವು ಬಂದ್ಬಿಡ್ತು ಕಸ್ಟಮರಿಂದ. ಇಬ್ಬರು ಫ್ಯಾಮಿಲಿ ಬಂದಿದ್ದು, ಒಂದು ಚಿಕ್ಕ ಮಗು, ಗಂಡ ಹೆಂಡತಿ. ಅವರು ಸುಮ್ಮನೆ ಕೂತವ್ರೆ. ಇವ್ರೇನು ಅಂತವ್ರೆ, ಲೇಡೀಸು ನನಗೆ ಹಿಂಗೆ ತೋರಿಸ್ತಾ ಇತ್ತು, ಹಂಗೆ ತೋರಿಸ್ತಾ ಇತ್ತು ಅಂತ. ಅಲ್ಲಿಂದ ಏನಾಗುತ್ತೆ, ಇವ್ರಿಗೆ ಬುಕ್ ಮಾಡಿದಾಗ ನೈಸ್ ರೋಡ್ ತೋರಿಸುತ್ತೆ. ನಾನು ಹೇಳ್ತಾ ಇದ್ದೀನಿ, ನೈಸ್ ರೋಡಲ್ಲಿ ಅಲೋ ಇಲ್ಲ ಮೇಡಮ್, ಗಾಡಿ ಆಟೋ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನೀವು ಸುತ್ಕೊಂಡು ಹೋಗ್ತಾ ಇದ್ದೀರಾ, ಹಂಗೆ ಹೋಗ್ತಾ ಇದ್ದೀರಾ, ಹಿಂಗೆ ಹೋಗ್ತಾ ಇದ್ದೀರಾ ಅಂತ. ನನಗೆ ಸುಮ್ಮನೆ ಎತ್ಕೊಂಡಲ್ಲ ಈ ಬಾಡಿಗೆ ಅನಿಸ್ಬಿಡ್ತು. ಅಷ್ಟೊಂದು ಬೇಜಾರಾಗೋಯ್ತು. ನಾನು ಬಂದಿದ್ದು ಕರೆಕ್ಟಾಗೇ ಬಂದಿದ್ದೀನಿ. ಅಂಬೇಡ್ಕರ್ ಕಾಲೇಜು, ಸುಂಕದಗಟ್ಟೆ, ಹಿಂಗೆ ಒಳಗಾಸ್ ಬಂದಿದ್ದೀನಿ. ಬಟ್ ಏನಂದರೆ ಅವ್ರಿಗೆ ನೈಸ್ ರೋಡ್ ತೋರಿಸುತ್ತೆ. ಆ ಥರ ಹೋಗಿಲ್ಲ ನೀನು, ಹೆಂಗೋ ಸುತ್ಕೊಂಡು ಹೋಗ್ತಾ ಇದೆ ಅಂದ್ಬಿಟ್ಟು ಅವ್ರಿಗೆ. ನಾನೇನೋ ಅಲ್ಲಿ ಇಲ್ಲಿ ಸುತ್ತಿಸ್ಬಿಟ್ಟು ಜಾಸ್ತಿ ಮಾಡಿಬಿಡ್ತೀನಿ ಅನ್ನೋ ಥರ ಫೀಲ್ ಮಾಡ್ಕೊತವ್ರೆ. ಅನಿಸ್ಬಿಡ್ತು ನನಗೆ. ಈ ಥರ ಕಸ್ಟಮರ್ ಒಂದು ಇಬ್ಬರು ಸಿಕ್ಬಿಟ್ರೆ ಒಂದು ದಿನಕ್ಕೆ ಎಷ್ಟು ಬೇಜಾರಾಗ್ಬಿಡುತ್ತೆ ಗೊತ್ತಾ? ಅಷ್ಟೊಂದು ಬೇಜಾರಾಗ್ಬಿಡುತ್ತೆ. 1 ಅವರ್ ಇವಾಗ ನನಗೆ ಒಂಥರ ಬೇಜಾರಾಗೋಯ್ತು. ತಲೆನೋವು ಹಿಡ್ಕೊಬಿಡ್ತು ಅಂದ್ಕೊಳ್ಳಿ. ಫಸ್ಟ್ ಹೋಗಿ ಟೀ ಕುಡಿಯೋಣ, ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಟೀ ಕುಡಿದ್ಬಿಟ್ಟು ಸಿಗೋಣ ಮತ್ತೆ. ನೋಡಿ ತೋರಿಸ್ತೀನಿ ಇವಾಗ ಬೆಳಗ್ಗೆಯಿಂದ ಎಷ್ಟು ಮಾಡಿದ್ದೀನಿ ಅಂತ. ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟಿದ್ದು. ಊಬರಲ್ಲಿ ಎಷ್ಟು ಮಾಡಿದ್ದೀನಿ ಇವತ್ತು. ರ್ಯಾಪಿಡೋದಲ್ಲಿ ತೋರಿಸ್ತೀನಿ. ಇಲ್ಲಿ ರ್ಯಾಪಿಡೋದಲ್ಲಿ ಎಷ್ಟು 250. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 11 ಗಂಟೆ. ಹೆಚ್ಚು ಕಮ್ಮಿ ಇವಾಗ 2 ಅವರ್ ಆಯಿತು. ಸುಮ್ಮನೆ ಖಾಲಿ ಕೂತ್ಬಿಟ್ಟಿದ್ದೀನಿ.
ಏನು ಮಾಡೋದು ಗೊತ್ತಾಗ್ತಿಲ್ಲ. ಈ ಥರ ಆದರೆ ಕಮಿಟ್ಮೆಂಟು ಜಾಸ್ತಿ ಇದೆ. ನನಗೊಂದು ದಿನಕ್ಕೆ ಇಷ್ಟ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ 11 ಗಂಟೆ ಆಯ್ತದೆ. ಈ ಥರ ಆದರೆ ಬಾಡಿಗೆ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಅಂಕಲ್ ನೋಡ್ಕೊಂಡು ಹೋಯ್ತವ್ರು, ಏನೋ ವೀಡಿಯೋ ಮಾಡ್ತಾನೆ, ಏನೋ ಮಾಡ್ತಾನೆ ಇವನು ಅಂತ. ಏನಿಲ್ಲ, ಇನ್ನೊಂದು 4-5 ತಿಂಗಳು ಓಡಿಸ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಹಂಗೆ ಓಡಿಸ್ತೀನಿ. ಸ್ವಲ್ಪ ಒಂದು ಚೀಟಿ ಕಮ್ಮಿ ಆಯ್ತದೆ, ಒಂದು 10,000. ಆವಾಗ ಚಾರ್ಜಿ ಹಾಕೋಣ ಅಂತ ಇದ್ದೀನಿ. ಇನ್ನೊಂದು 5-6 ತಿಂಗಳು ಕಟ್ಟಬೇಕು ಚೀಟಿ. ಅದಾದರೆ ಒಂದು ಚೀಟಿ 10,000 ಕಮ್ಮಿ ಆಯ್ತದೆ. ಆವಾಗ ಒಂದು ಚಾರ್ಜಿ ತೊಗೊಬಿಡ್ತೀನಿ. ಇದು ತುಂಬ ಕಷ್ಟ ಆಗ್ತಾಯಿದೆ ಓಡ್ಸೋಕ್ಕೆ, ತುಂಬ ಕಷ್ಟ ಆಗ್ತಾಯಿದೆ. ಪ್ಯಾಸೆಂಜರ್ಗಳು ಅರ್ಜೆಂಟ್ ಅಂತಾರೆ, ನಮ್ಮದು ಸಡನ್ನಾಗಿ ಹೋಗೋಕ್ಕಾಗಲ್ಲ. ಅದರಿಂದ ನೋಡೋಣ. ನೋಡಿ, ಗಾಡಿ ಯಾರಾದರೂ ತೊಗೊಳಂಗಿದ್ರೆ ನೋಡಿ, 2015 ಮಾಡಲು ಗಾಡಿ ಅಂತೂ ಚೆನ್ನಾಗಿದೆ, ಪಿಕಪ್ ಕಮ್ಮಿ ಇದೆ. ಯಾರಾದರೂ ತೊಗೊಳಂಗಿದ್ರೆ ಕೊಟ್ಬಿಡ್ತೀನಿ, ಚಾರ್ಜ್ ಹಾಕೋತೀನಿ. ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಹೇಳಿ. ಸಿಗೋಣ ಮತ್ತೆ, ಡೀಟೇ ಮಾತಾಡೋಣ ಆಮೇಲೆ. ಸೋಮವಾರ ಇವತ್ತು, ಸೋಮವಾರ ಆದ್ರೂ ಬಾಡಿಗೆನೇ ಇಲ್ಲ. ಯಾಕೋ ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದೆ. 5 ಗಂಟೆಗೆ ಬಿಟ್ಟರೆ ಒಂದು 8:30 ಗಂಟೆ ಡ್ಯೂಟಿ ಮಾಡಿದೆ, ಚೆನ್ನಾಗಾಯಿತು. 900 ರೂಪಾಯಿ ಆಯಿತು. ಅದಾದಮೇಲೆ ನೋಡಿ ತೋರಿಸ್ತೀನಿ, RR ನಗರ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀನಿ. ಇವಾಗ ಇಲ್ಲಿ ಬಂದೆ ಹೆಚ್ಚು ಕಮ್ಮಿ ಸುಮಾರು ಅರ್ಧ ಅವರ್ ಮೇಲಾಗೋಯ್ತು. ಒಂದೇ ಒಂದು ಬಾಡಿಗೆ ಬೀಳ್ತಾ ಇಲ್ಲ. ಖಾಲಿ ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಕೂತಿದ್ದೀನಿ. ಗಾಡಿ ಇತ್ತೀಚೆಗೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ರಿಪೇರಿ ಜಾಸ್ತಿ ಬರ್ತೈತೆ. ಅದರಿಂದ ಖರ್ಚು ಮೇಲೆ ಖರ್ಚು ಬರ್ತಾನೆ ಇದೆ. ಯಾರು ಅಣ್ಣವರು ಲಗೇಜ್ ತುಂಬಿಸ್ಕೊಂಬಂದ್ಬಿಟ್ಟವ್ರ ಗಾಡೀಲಿ. ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿದೆ. ಪಿಕಪ್ ಕಮ್ಮಿ ಆಗೈತೆ. ಮೇನ್ ರೀಸನ್ ನನಗೆ ಅದೇ ಬೇಜಾರಾಗ್ತಾಯಿದೆ. ಫೇಸಿಂಗು ಅವಾಗವಾಗ ಫೇಸಿಂಗ್ ಹಾಕಿಸ್ತಾ ಇದ್ದೀನಿ. ಈ ಥರ ಪಿಕಪ್ ಇಲ್ಲಾಂದರೆ ಫೇಸಿಂಗ್ ಹೋಗೈತೆ ಅಂತಾರೆ. ಫೇಸಿಂಗ್ ಹಾಕಿದ್ರೂ ಅಷ್ಟೇ, ಏನು ಮಾಡಿದ್ರೂ ಅಷ್ಟೇ ಆಗ್ತಾಯಿದೆ. ಎಲ್ಲ ಮೆಕ್ಯಾನಿಕ್ಗೆ ತೋರಿಸಿದೆ. ಫೇಸಿಂಗ್ ಅಂತಾರೆ, ಕೆಲವು ಟ್ಯೂನಿಂಗ್ ಮಾಡ್ಸಂತಾರೆ, ಟಾಪ್ ಆ್ಯಂಡ್ ಅಡ್ಜಸ್ಟ್ ಮಾಡ್ತಾರೆ. ಏನು ಮಾಡಿದ್ರು ಪಿಕಪ್ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನಾನು ಇದೊಂದು ವರ್ಷ ಓಡಿಸೋಣ ಅಂದ್ಕೊಂಡೆ ಗಾಡಿನ. ಏನಾಗುತ್ತೋ ಗೊತ್ತಿಲ್ಲ. ಇದೊಂದು ವರ್ಷ ಓಡಿಸ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ಹೊಸ ಗಾಡಿ ಬುಕ್ ಮಾಡಬೇಕು, ಚಾರ್ಜಿ ತೊಗೋಬೇಕಂದ್ರೂ ಕಷ್ಟ ಐತೆ. ಈ ಕಮಿಟ್ಮೆಂಟ್ ಆಲ್ರೆಡಿ ಜಾಸ್ತಿ ಇದೆ. ಇವಾಗ ಮತ್ತೆ ಚಾರ್ಜಿ ಹಾಕೋಕೆ ಹೋದರೆ, ಇವಾಗ CNG ತೊಗೊಳ್ಳೋಣ ಅಂತ ಇವಾಗ ಗಾಡಿ ಹಾಕೋಕೆ ಹೋದರೆ ತುಂಬ ಕಷ್ಟ ಐತೆ. ಇವಾಗಲೇ ಕಮಿಟ್ಮೆಂಟ್ ಜಾಸ್ತಿ. ಇದರಲ್ಲೂ ಮತ್ತೆ ಇವಾಗ ಚಾರ್ಜಿ ತೊಗೊಬಿಟ್ರೆ ಲೋನ್ ಕಟ್ಟೋಕ್ಕೂ ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಇದೊಂದು ವರ್ಷ ಓಡಿಸ್ಕೋಬೇಕಂತ ಟ್ರೈ ಮಾಡ್ತಾನೇ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಹೆವಿ ಲಾಂಗ್ ಎಲ್ಲಾದರೂ ಹೋಗ್ಬೇಕಂದ್ರೆ ಎಲ್ಲಾದರೂ ಬೇರೆ ರೂಟಲ್ಲಿ ಬಂದುಬಿಟ್ರೆ ತುಂಬ ನಿಂತೋಯ್ತದೆ ಗಾಡಿ. ಮಾಮೂಲಿ ಹಳೆ ಗಾಡಿ 4ನೇ ಗೇರಲ್ಲಿ ಹೋಯ್ತದೆ, 4th ಗೇರಲ್ಲಿ. ನಮ್ಮದು 3rd ಗೇರಲ್ಲೇ ಹೋಗಲ್ಲ, ಅದು ಅಷ್ಟು ಫಾಸ್ಟಾಗಿ. ಬೇರೆ ಗಾಡಿಗಳು 4ನೇ ಗೇರಲ್ಲಿ ಬರ್ರ ಅಂತ ಹೋಗ್ಬಿಡ್ತದೆ, ಬಟ್ ನನ್ನ 3ನೇ ಗೇರಲ್ಲೇ ಹೋಗಲ್ಲ, ಆ ಥರ ಆಗ್ಬಿಟ್ಟೈತೆ. ಅದರಿಂದ ಏನು ಮಾಡೋದು, ಒಂದೊಂದು ಸತಿ ಟೆನ್ಷನ್ ಆಗ್ಬಿಡ್ತದೆ. ಅದು ಮೆಟ್ರೋ ಬಂತು, ಹೋಗ್ತೈತೆ ನೋಡಿ ಮೇಲೆ ಅಂತ ಹೋಗ್ತೈತೆ. ನೋಡೋಣ, ಇವಾಗ ಬಾಡಿಗೆ ಬಿದ್ದರೆ ಬೀಳ್ಬೋದು ಆಲ್ಮೋಸ್ಟು. ನೋಡ್ಕೊಂಡಿರೋಣ, ಬಾಡಿಗೆ ಬಿದ್ದರೆ ಎತ್ತಾಕೊಳ್ಳೋಣ. ರ್ಯಾಪಿಡೋ ಊಬರ್ ಆನ್ ಮಾಡಿದ್ದೀನಿ, ಎರಡೂ. ಯಾವ್ದು ಬೀಳುತ್ತೋ ಗೊತ್ತಿಲ್ಲ. ಅರ್ಧ ಅವರ್ ಮೇಲಾಗೋಯ್ತು, ಯಾವುದು ಬಾಡಿಗೆನೇ ಇಲ್ಲ. ಏನಾಗುತ್ತೋ ನೋಡೋಣ, ಆಗಿದ್ದಾಗಲಿ. ಮೆಟ್ರೋ ಬಂದು ನಿಂತ್ಕೊಂತು, ಆದ್ರೂ ಕ್ವಿಕ್ ಅಂತ ಇಲ್ಲ ಸೌಂಡು. ನೋಡ್ತಾ